Namaste. Subject Mathematics. Textbook for Class 6th. NCERT syllabus. Chapter number 1. Knowing our numbers. What have we discussed? Second point. In forming numbers from given digits, we should be careful to see if the conditions under which the numbers are to be formed are satisfied. Thus, to form the greatest four digit number from 7, 8, 3, 5 without repeating a single digit, we need to use all four digits. The greatest number can have only 8 as the leftmost digit. ಅಂದರೆ ಇವಾಗ ಒಂದು ನಂಬರ್ಸನ್ನು ಫಾರ್ಮ್ ಮಾಡಬೇಕಾಗಿದೆ. ಒಂದಷ್ಟು ಡಿಜಿಟ್ಸ್ ಕೊಟ್ಟಿರ್ತಾರೆ. ಗಿವನ್ ಡಿಜಿಟ್ಸ್ನಲ್ಲಿ ನಾವು ನಂಬರ್ನ ಫಾರ್ಮ್ ಮಾಡಬೇಕು, ನಂಬರ್ ಬರೆಸ್ಬೇಕು ಅದರಲ್ಲಿ. ವಿ ಶುಡ್ ಬಿ ಕೇರ್ಫುಲ್ ಟು ಸಿ ಇಫ್ ದಿ ಕಂಡೀಷನ್ಸ್ ಅಂಡರ್ ವಿಚ್ ದಿ ನಂಬರ್ಸ್ ಆರ್ ಟು ಬಿ ಫಾರ್ಮ್ಡ್ ಆರ್ ಸ್ಯಾಟಿಸ್ಫೈಡ್. ಸೊ ಕಂಡೀಷನ್ಸ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಯ್ತಾ, ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ಆ ನಂಬರ್ಸ್ ಸ್ಯಾಟಿಸ್ಫೈ ಮಾಡ್ಬೋದಾ, ಕೊಟ್ಟಿರೋ ಗಿವನ್ ಡಿಜಿಟ್ಸಲ್ಲಿ ಅವ್ರಿಗೆ ಬೇಕಾಗಿರೋ ನಂಬರನ್ನು ನಾವು ಫಾರ್ಮ್ ಮಾಡ್ಬೋದಾ ಅಂತ. Thus, to form the greatest four digit number from 7, 8, 3, 5 without repeating a single digit. ಸೊ ಈಗ ಏನಂದರೆ ಒಂದು 4 ಡಿಜಿಟ್ಸ್ ಕೊಟ್ಟಿದ್ದಾರೆ, 7, 8, 3, 5 ಅಂತ. ಇದರಲ್ಲಿ ನಾವಿವಾಗ ಗ್ರೇಟೆಸ್ಟ್ 4 ಡಿಜಿಟ್ ನಂಬರನ್ನು ಫಾರ್ಮ್ ಮಾಡಬೇಕಾಗಿದೆ. ಬಟ್ ಯಾವ ಡಿಜಿಟ್ ಕೂಡ ರಿಪೀಟ್ ಆಗಬಾರ್ದು. ವಿತೌಟ್ ರಿಪೀಟಿಂಗ್ ಎ ಸಿಂಗಲ್ ಡಿಜಿಟ್, ಒಂದು ಡಿಜಿಟ್ ಕೂಡ ರಿಪೀಟ್ ಆಗಬಾರ್ದು. ಓಕೆ, ವಿ ನೀಡ್ ಟು ಯೂಸ್ ಆಲ್ 4 ಡಿಜಿಟ್ಸ್. ದಿ ಗ್ರೇಟೆಸ್ಟ್ ನಂಬರ್ ಕ್ಯಾನ್ ಹ್ಯಾವ್ ಓನ್ಲಿ 8 ಆ್ಯಸ್ ದಿ ಲೆಫ್ಟ್ ಮೋಸ್ಟ್ ಡಿಜಿಟ್. ಈ ಥರ ಕೇಳಿದಾಗ ನಾವೇನು ಮಾಡ್ತೇವೆ, ಲೆಫ್ಟ್ ಮೋಸ್ಟ್ ಪ್ಲೇಸ್ನಲ್ಲಿ ಡಿಜಿಟಲ್ಲಿ ನಾವು ಏನಂತ ತೊಗೊಳ್ತೇವೆ, 8ಅನ್ನು ಬರಿತೇವೆ. ಸೊ ಈಗ 7, 8, 3, 5 ಅಂತ ಇದೆ. ಸೊ ಗಿವನ್ 4 ಡಿಜಿಟ್ಸಲ್ಲಿ ವಿಚ್ ಒನ್ ಈಸ್ ಲಾರ್ಜರ್ ನಂಬರ್, ಲಾರ್ಜರ್ ಡಿಜಿಟ್? 8 ಇಸ್ ದಿ ಲಾರ್ಜರ್ ಡಿಜಿಟ್. ಓಕೆ, 8 ಇವಾಗ ಲಾರ್ಜೆಸ್ಟ್ ಡಿಜಿಟ್ ಅಂತ ಆಯಿತು ಅಂದರೆ ಅದನ್ನು ಲೆಫ್ಟ್ ಮೋಸ್ಟ್ ಡಿಜಿಟ್ ಪ್ಲೇಸಲ್ಲಿ ಬರಿತೇವೆ. ನೆಕ್ಸ್ಟ್ 7 ಬರಿತೇವೆ. 7ಗೆ ನೆಕ್ಸ್ಟ್ ಲೆಸ್ಸರ್ 1 ಈಸ್ 5, 5ಗೆ ಲೆಸ್ಸರ್ ಈಸ್ 3. ಅಲ್ಲಿಗೆ 8753 ಇಸ್ ದ ಆನ್ಸರ್. ಓಕೆ, ಸೊ ಚಾಪ್ಟರ್ 1 ನೋಯಿಂಗ್ ಅವರ್ ನಂಬರ್ಸ್, ವಾಟ್ ಹ್ಯಾವ್ ವಿ ಡಿಸ್ಕಸ್ಡ್. ಸೊ ಇವಾಗ ಸೆಕೆಂಡ್ ಪಾಯಿಂಟ್. ಸೊ ಸೆಕೆಂಡ್ ಒನ್, in forming numbers from given digits, we should be careful to see if the conditions under which the numbers are to be formed are satisfied. Thus, to form the greatest 4 digit number
4-digit number from 7, 8, 3, 5 without without repeating a single digit. We need to use all four digits. We need to use all four digits. The greatest number can have only 8 as the leftmost digit. In forming numbers from given digits, we should be careful to see if the conditions under which the numbers are to be formed are satisfied. Thus, to form the greatest four-digit number from 7, 8, 3, 5 without repeating a single digit, we need to use all four digits. The greatest number can have only 8 as the leftmost digit. Okay. So first ಏನು ಮಾಡಬೇಕು, ಕಾನ್ಸೆಪ್ಟ್ಸ್ ಏನು, ಲೈಕ್ ನಂಬರ್ ಫಾರ್ಮೇಷನ್, ನೆಕ್ಸ್ಟು ಗ್ರೇಟೆಸ್ಟ್ ನಂಬರ್, ಆಮೇಲೆ ಡಿಜಿಟನ್ನು ಅರೇಂಜ್ ಮಾಡಬೇಕು, ಇಷ್ಟೆ. ಓಕೆ, ಫಸ್ಟ್ ಈಸ್ ಕಾನ್ಸೆಪ್ಟ್ಸ್. So number formation, next greatest number, digit arrangement. ಓಕೆ, ಸೊ ಇವಾಗ ಏನು ಮಾಡಬೇಕು, ಇಷ್ಟಾದಮೇಲೆ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಈಸ್ explanation. ಓಕೆ, ಸೊ ಇದರಲ್ಲಿ ಎಕ್ಸ್ಪ್ಲನೇಷನಲ್ಲಿ 2 ಟೈಪ್ಸ್ ತಗೊಳ್ಳೋಣ. ಓಕೆ, ಫಸ್ಟ್ 2 ಪಾಯಿಂಟ್ಸ್. ಸೊ ಫಸ್ಟ್ ಏನು ಮಾಡಬೇಕು, ದಿ ಗ್ರೇಟೆಸ್ಟ್ 4 ಡಿಜಿಟ್ number that can be formed using the
digits 7, 8, 3 and 5. Without repetition, without repetition, repetition is 8753. Okay. And the first, the greatest 4-digit number that can be formed using the digits 7, 8, 3 and 5 without repetition is 8753. Next, B. To form the greatest 4-digit number from the digits from the digits 7, 8, 3 and 5 without repeating any digit we need to arrange the digits in descending order the greatest number can have only 8 as the leftmost digit followed by the next largest digits in order ಅಂದ್ರೆ to form the greatest 4-digit number from the digits 7, 8, 3 and 5 without repeating any digit, we need to arrange the digits in descending order. ಇದನ್ನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕಾಗತ್ತೆ. ಫಸ್ಟ್ ನಂಬರ್ ಯಾವುದು? ಹೈಯೆಸ್ಟ್ ನಂಬರು 8, ನೆಕ್ಸ್ಟ್ ಅದಕ್ಕಿಂತ ಕಡಿಮೆ 7, ನೆಕ್ಸ್ಟ್ ಲೆಸ್ಸರ್ ಇಸ್ 5, ನೆಕ್ಸ್ಟ್ ಲೆಸ್ಸರ್ ಇಸ್ 3, ಡಿಸೆಂಡಿಂಗ್ ಆರ್ಡರ್. ಸೊ ಫಸ್ಟ್ ಹೈಯೆಸ್ಟ್ ನಂಬರಿಂದ ಲೋಯೆಸ್ಟ್ ನಂಬರಿಗೆ ಬರಬೇಕು. ಓಕೆ, ನೆಕ್ಸ್ಟ್ ದಿ ಗ್ರೇಟೆಸ್ಟ್ ನಂಬರ್ ಕ್ಯಾನ್ ಹ್ಯಾವ್ ಓನ್ಲಿ 8 ಆ್ಯಸ್ ದಿ ಲೆಫ್ಟ್ ಮೋಸ್ಟ್ ಡಿಜಿಟ್. ಫಸ್ಟು ಹೀಗಿರುತ್ತಲ್ಲ 4 ಡಿಜಿಟ್ಸ್ ಇದೆ, ದಿಸ್ ಈಸ್ ದಿ ಲೆಫ್ಟ್ ಮೋಸ್ಟ್ ಡಿಜಿಟ್. ಇಲ್ಲಿ ಫಸ್ಟು 8 ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕಿಂತ ಲೆಸ್ಸರ್ ನಂಬರ್ ಯಾವುದಿದೆ? 7, ಅದಕ್ಕಿಂತ ಲೆಸ್ಸರ್ ನಂಬರ್ ಇಸ್ 5, ಅದಕ್ಕಿಂತ ಲೆಸ್ಸರ್ ನಂಬರ್ ಇಸ್ 3. ಹಾಗೆ ಗೊತ್ತಾಯ್ತಲ್ಲ? ಓಕೆ, leftmost digit followed by the next largest digits in order.
ಸೊ ಹಾಗೆ ಬರಿತಾ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ ಸೊ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್. ಸ್ಟೆಪ್ ಬೈ ಸ್ಟೆಪ್ solution. ಓಕೆ, ಈಗ ಸ್ಟೆಪ್ 1ಗೆ ಬರೋಣ. ಓಕೆ, ಸ್ಟೆಪ್ 1 ಐಡೆಂಟಿಟಿ ಅಲ್ಲ, ಐಡೆಂಟಿಫೈ ಮಾಡಬೇಕು. ನಾಟ್ ಐಡೆಂಟಿಟಿ, ಐಡೆಂಟಿಫೈ ದಿ ಗಿವನ್ ಡಿಜಿಟ್ಸ್. ಐಡೆಂಟಿಫೈ ಮಾಡಬೇಕು. ಗಿವನ್ ಡಿಜಿಟ್ಸ್ ಯಾವುದು? 7, 8, 3 ಆ್ಯಂಡ್ 5. ಇದರಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ ಫಸ್ಟು. ಸ್ಟೆಪ್ 2 ಏನು? ಸ್ಟೆಪ್ 2 ಈಸ್ ಅರೇಂಜ್ ದಿ digits in descending order. ಅದು ಹೇಗೆ ಅಂತ ಹೇಳಿದ್ರೆ, ಈ ಗಿವನ್ ನಂಬರ್ಸಲ್ಲಿ ವಿಚ್ ಒನ್ ಈಸ್ ಲಾರ್ಜೆಸ್ಟ್, ಫಸ್ಟ್ ಅದನ್ನು ಲೆಫ್ಟ್ ಮೋಸ್ಟ್ ಪ್ಲೇಸಲ್ಲಿ ಬರಿಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಇನ್ ರಿಮೈನಿಂಗ್ ಈಸ್ 7, 3, 5 ಇದೆ. ಸೊ ಅದರಲ್ಲಿ ಹೈಯರ್ ನಂಬರ್ ಈಸ್ 7, ಅದನ್ನು ನೆಕ್ಸ್ಟ್ ಬರಿಬೇಕು. ನೆಕ್ಸ್ಟ್ ರಿಮೈನಿಂಗ್ ನಂಬರ್ ಯಾವುದು? 5 ಆ್ಯಂಡ್ 3 ಇದೆ. ಸೊ ವಿಚ್ ಒನ್ ಈಸ್ ಲಾರ್ಜರ್? 5. ಸೊ ನೆಕ್ಸ್ಟು 5 ಬರಿಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ 3 ಬರಿಬೇಕು. ಹಾಗೆ ನೆಕ್ಸ್ಟ್ ಸ್ಟೆಪ್ 3. ಸೊ ಸ್ಟೆಪ್ 3, to form the largest possible number, ಅಥವಾ ಸ್ಟೆಪ್ 3 ಇದು ಬೇಡ. ಓಕೆ, ಇದು ಫಸ್ಟ್ ಪಾಯಿಂಟ್, ಇಲ್ಲಿ ಸೆಕೆಂಡ್ ಪಾಯಿಂಟ್. ಟು ಫಾರ್ಮ್ ದಿ ಲಾರ್ಜೆಸ್ಟ್ possible number, we must place the largest available digits in the highest place values. Okay, we arrange the given set of digits set of digits 7, 8, 3, 5 from largest to smallest. So 8 is larger than 7. 7 is larger than 5.
5 is larger than 3, greater. 8 is greater than 7, 7 is greater than 5, 5 is greater than 3. Okay, next step 2 is over. Next step 4. Sorry, step 3. ಅರೇಂಜ್ ದಿ ಅಥವಾ ಅಸೈನ್ ಅಸೈನ್ ಮಾಡೋದು ಬೆಟರ್. ಅಸೈನ್ digits to place values ಇದಕ್ಕೆ ಅರೇಂಜ್ ಮಾಡೋಣ. ಓಕೆ, we assign the ಇಲ್ಲಿ ಓಕೆ ಇದಕ್ಕೂ ಕೂಡ ಅರೇಂಜ್ ದಿ ಡಿಜಿಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ ಹಾಕಿದರೆ ಬೆಟರ್. ಇದಕ್ಕೆ ಅಸೈನ್ ಡಿಜಿಟ್ಸ್ ಟು ಪ್ಲೇಸ್ ವ್ಯಾಲ್ಯೂಸ್. ಓಕೆ, ವಿ ಅಸೈನ್ ದಿ shorted digits to the thousands, hundreds, tens and ones positions respectively. ಓಕೆ, ಸೊ ಈಗ ಥೌಸಂಡ್ಸ್ ಪ್ಲೇಸಲ್ಲಿ ಯಾವುದು 8. ನೆಕ್ಸ್ಟ್ ಹಂಡ್ರೆಡ್ಸ್ ಪ್ಲೇಸ್ನಲ್ಲಿ 7. ನೆಕ್ಸ್ಟ್ ಟೆನ್ಸ್ ಪ್ಲೇಸ್ನಲ್ಲಿ ಸೊ ದಟ್ ಈಸ್ 5. ನೆಕ್ಸ್ಟ್ ಒನ್ಸ್ ಪ್ಲೇಸ್ನಲ್ಲಿ 3. ಓಕೆ, ನೆಕ್ಸ್ಟ್ the resulting number ಇಲ್ಲೇ ತಗೊಳ್ಳೋಣ. the resulting number is formed by the expression 8 into 1000 plus 7 into 100 plus 5 into 10 plus 3. Okay, combine the digits to form the greatest 4-digit number. ಇವಾಗ combine the digits to form the greatest 4-digit number, 4-digit number is 8753. Okay,
ಸೊ ನೆಕ್ಸ್ಟ್ ಫೈನಲ್ ಆನ್ಸರ್ ಏನು ಅಂದರೆ final answer for this, the greatest 4-digit number that can be formed from the digits 7, 8, 3 and 5 without repeating any digit is 8753 is the answer for this question, this topic, this point. ಅಂದರೆ ನಾವು ಡಿಸ್ಕಷನ್ ಮಾಡಿದ್ವಲ್ಲ ಅದಕ್ಕೆ ಆನ್ಸರ್ ಇದು. ಓಕೆ, ಅಂದರೆ ಫಸ್ಟ್ ಏನು ಮಾಡಬೇಕು, ಗಿವನ್ ನಂಬರ್ಸ್ನ ಅವರು ಏನು ಕೊಟ್ಟಿದ್ದಾರೆ, ಗಿವನ್ ಡಿಜಿಟ್ಸ್ ಇರುತ್ತಲ್ಲ, ಆ ಗಿವನ್ ಡಿಜಿಟ್ಸ್ನ ಯಾವ ಫಾರ್ಮೆಟಲ್ಲಿ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡಬೇಕು. ವೆದರ್ ಇಟ್ ಈಸ್ ಗ್ರೇಟರ್ ನಂಬರ್ ಆಗಿ ಮಾಡಬೇಕಾ, ಲೆಸ್ಸರ್ ನಂಬರ್ ಆಗಿ ಮಾಡಬೇಕಂತ, ಸ್ಮಾಲರ್ ನಂಬರ್ ಆಗಿ ಬರಿಬೇಕಾ ಅಂತ. ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು, ಲೆಫ್ಟ್ ಮೋಸ್ಟ್ ಪ್ಲೇಸಲ್ಲಿ ಗ್ರೇಟರ್ ಡಿಜಿಟನ್ನ ಹಾಕಬೇಕಾಗತ್ತೆ. ಗೊತ್ತಾಯ್ತಲ್ಲ, ಫಸ್ಟು ಗಿವನ್ ನಂಬರ್ಸ್ ಇರುತ್ತಲ್ಲ, ಗಿವನ್ ನಂಬರ್ಸ್ನಲ್ಲಿ ಸೊ ಗ್ರೇಟರ್ ನಂಬರನ್ನು ಲೆಫ್ಟ್ ಮೋಸ್ಟ್ ಪ್ಲೇಸಲ್ಲಿ ಹಾಕಬೇಕು. ನೆಕ್ಸ್ಟ್ ಇದಕ್ಕಿಂತ ಲೆಸ್ ಅಂದರೆ ಇದು ಗ್ರೇಟರ್ ಆಗಿರಬೇಕು, ಇದಕ್ಕಿಂತ ಸ್ವಲ್ಪ ಲೆಸ್ ಅದು ನೆಕ್ಸ್ಟ್ ಡಿಜಿಟ್ಗೆ. ಆಮೇಲೆ ನೆಕ್ಸ್ಟ್ ರಿಮೈನಿಂಗ್ ಇರೋದನ್ನು ನೆಕ್ಸ್ಟ್ ಹಾಕೋತಾ ಹೋಗಬೇಕು. ಸ್ಮಾಲರ್ ನಂಬರ್ ಅಂತ ಕೇಳಿದ್ರೆ ಇದು ಸ್ಮಾಲರ್ ನಂಬರ್ ಆಗಿರಬೇಕು. ಗೊತ್ತಾಯ್ತಲ್ಲ. ಆಮೇಲೆ ಇದಕ್ಕಿಂತ ಇದು ಲೆಸ್ ಇರುತ್ತೆ, ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇರೋ ನಂಬರನ್ನು ಅಸೆಂಡಿಂಗ್ ಆರ್ಡರಲ್ಲಿ, ದಿಸ್ ಇಸ್ ಫಾರ್ ಡಿಸೆಂಡಿಂಗ್ ಆರ್ಡರಲ್ಲಿ ಬರೀತಾ ಹೋಗಬೇಕು. ಇದನ್ನು ಅಸೆಂಡಿಂಗ್ ಆರ್ಡರಲ್ಲಿ ಬರೀತಾ ಹೋಗಬೇಕಾಗತ್ತೆ, ಸ್ಮಾಲರ್ ನಂಬರ್ ಆಗಿ ಬರಿಬೇಕಂದ್ರೆ. ಓಕೆ, ದಿಸ್ ಇಸ್ ದಿ ಕಾನ್ಸೆಪ್ಟ್ ಅಷ್ಟೆ. ಸೊ ಇಷ್ಟೇ ಕಾನ್ಸೆಪ್ಟ್ ಇದರದ್ದು. ಓಕೆ, ಥ್ಯಾಂಕ್ ಯು, ನಮಸ್ತೆ.